7ನೇ ತರಗತಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಗಮ್ ಪತ್ರಕ್ 1 के उत्तर ಕಲಿಕಾ ಹಾಳೆ 1ರ ಉತ್ತರಗಳು ಅದರಲ್ಲಿ ಇರತಕ್ಕಂತದ್ದು ಗತಿವಿಧಿ 3 ಅಂತಕ್ಕಂತದ್ದು ಅಂದ್ರೆ ಚಟುವಟಿಕೆ 3 ಇದೆ. ಇದರ ಜೊತೆಗೆ ಏನು ಮಾಡಿದೀವಿ ಅಂತಂದ್ರೆ ಮೂಲ್ಯಾಂಕನ ಗತಿವಿಧಿ ಅಂದ್ರೆ ಮೌಲ್ಯಮಾಪನದ ಚಟುವಟಿಕೆಗಳಿದೆನವಲ್ಲ ಅದನ್ನು ಕೂಡ ಏನು ಮಾಡಿದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದೀನಿ ಸೇರಿಸಿದೀನಿ. ಅಷ್ಟೇ ಅಲ್ಲದೆ ಈ ಒಂದು ಕಲಿವಿನ ಫಲ ಅಂದ್ರೆ सीखने के प्रतिफल के ಆಧಾರದ ಮೇಲೆ ಕೆಲವೊಂದಿಷ್ಟು ನಾನು ಏನು ಮಾಡಿದ್ದೀನಿ ಎಕ್ಸ್ಟ್ರಾ ಕ್ವೆಶ್ಚನ್ಸ್ಗಳನ್ನು ಸಹಿತ ಆ್ಯಡ್ ಮಾಡಿದ್ದೀನಿ. ಅದರಿಂದನೂ ಕೂಡ ಮಕ್ಕಳಲ್ಲಿ ಈ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಾಗಿ ದೃಢೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ. ನಾವು 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಮತ್ತು ಹಿಂದಿಯಲ್ಲಿರ್ತಕ್ಕಂಥ ಕಲಿಕಾ ಹಾಳೆಗಳಿಗೆ ಕೂಡ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇದಾವೆ, ಅವುಗಳನ್ನ ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಅಧಿಗಮ್ ಪತ್ರ 1ದಲ್ಲಿ ಗತಿವಿಧಿ 3 ಮತ್ತು ಮೂಲ್ಯಾಂಕನ ಗತಿವಿಧಿ. ಸೊ ತಮಗೆ ಇದು ಪರಿಚಯ ಇರಬೇಕು. सीखने के प्रतिफल ಪ್ರತಿ ಚಟುವಟಿಕೆಗಳು ಮಾಡದ ಹಿಂದೆ ಕಲಿಕಾ ಫಲ ಇದೆ, ಅದನ್ನೇ ತಾವು ಏನು ಮಾಡಬೇಕು ನೆನಪಿಟ್ಕೊಳ್ಬೇಕು. ಏನಿತ್ತು ಅಂತಂದ್ರೆ ಅಕ್ಷರೋं के स्वरूप तथा ಧ್ವನಿयों को पहचानना. ಸೊ ತಮಗೆ ಗೊತ್ತೇ ಇದೆ, ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಗೊತ್ತಾಗಿದೆ. ಅಕ್ಷರಗಳ ಸ್ವರೂಪ ಮತ್ತು ಧ್ವನಿಗಳ ಪಹಚಾನ ಅಂದ್ರೆ ಗುರುತುವನ್ನು ಮಾಡ್ತೀರಿ. ಈ ಒಂದು ಚಟುವಟಿಕೆಗಳಿಂದ ಈ ಒಂದು ಸಾಮರ್ಥ್ಯವನ್ನು ತಾವುಗಳು ಗಳಿಸಿಕೊಳ್ತೀರಿ. ಸೊ ಶುರು ಮಾಡ್ತೀನಿ. ಗತಿವಿಧಿ 3ದಲ್ಲಿ ಅಂದ್ರೆ ಚಟುವಟಿಕೆ 3 ಏನಿದೆ ಅಂತಂದ್ರೆ ಸಂಯುಕ್ತಾಕ್ಷರಂ ಕಿ ಪಹಚಾನ್. ಸೊ ಇಲ್ಲಿ ಏನಿದೆ ಅಂತಂದ್ರೆ ನೀವುಗಳು ಸಂಯುಕ್ತಾಕ್ಷರಗಳನ್ನ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತೀರಿ. ಸೊ ಗೊತ್ತಿದೆ ತಮಗೆ ಈಗಾಗಲೇ ಸಂಯುಕ್ತಾಕ್ಷರಗಳು ಎಷ್ಟು 4 ಇದಾವೆ. ಅದನ್ನೇ ಅಭ್ಯಾಸ 1.8 ಅಲ್ಲಿ ಕೊಟ್ಟಿದ್ದಾರೆ. ಸಂಯುಕ್ತಾಕ್ಷರಂ ಕೋ ಪಡಿಯೇ ಔರ್ ಲಿಖಿಯೇ. ಈ ಸಂಯುಕ್ತಾಕ್ಷರಗಳನ್ನ ತಾವೇನ್ ಮಾಡಬೇಕು ಓದಬೇಕು ಮತ್ತು ಬರಿಬೇಕು. ಕ್ಷ, ತ್ರ, ಜ್ಞ, ಶ್ರ ಈ 4 ಏನಿದಾವಪ್ಪ ಅಂತಂದ್ರೆ ಸಂಯುಕ್ತಾಕ್ಷರಗಳಿದಾವೆ. ಅವುಗಳ ಬಗ್ಗೆನೂ ಕೂಡ ತಾವು ಗಮನವಿಡಬೇಕು. ಎಸ್. ಸೊ ಅದೇ ತರ ರೀತಿಯಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು 5 ಸಾರಿ ಇವುಗಳನ್ನ ಏನ್ ಮಾಡಬೇಕು ಬರೀಲಿಕ್ಕೆ ಅವ್ರು ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಒಂದು ಪುಟದಷ್ಟು ಬರೆದ್ರೂ ಕೂಡ ಕಡಿಮೆ ಇಲ್ಲ. ಕ್ಷ, ತ್ರ, ಜ್ಞ, ಶ್ರ. ಕ್ಷ, ತ್ರ, ಜ್ಞ, ಶ್ರ ಈ ತರ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೇಳ್ತಾ ಬರೆದ್ರೆ ಅಭ್ಯಾಸ 1.8 ರಲ್ಲಿ ಇರ್ತಕ್ಕಂಥ ಈ ಚಟುವಟಿಕೆ ಸಂಪೂರ್ಣ ಆಯ್ತು. ಇನ್ನು ಮುಂದೆ ಹೋಗೋಣ. ಅಭ್ಯಾಸ 1.9 ರಲ್ಲಿ ಏನಿದೆ ಅಭ್ಯಾಸ 1.9 ರಲ್ಲಿ ಅಂದ್ರೆ ನಮೂನೆಗೆ ಅನುಸಾರ ಸಂಯುಕ್ತಾಕ್ಷರ ವಾಲೆ ಅನ್ಯ ಶಬ್ದ ಲಿಖಿಯೇ. ಇಲ್ಲಿ ಮಾದರಿಗಳನ್ನ ಕೊಟ್ಟಿದ್ದಾರೆ, ನಮೂನೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕನುಗುಣವಾಗಿ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದೇ ತನ್ನಾಗಿ ಬೇರೆ ಶಬ್ದಗಳನ್ನ ಎಂತಾವಿರ್ಬೇಕವು ಸಂಯುಕ್ತಾಕ್ಷರಗಳ ಬಳಕೆ ಆಗ್ತಕ್ಕಂಥ ಶಬ್ದಗಳನ್ನ ನೀವುಗಳು ಬರಿಬೇಕಿತ್ತು. ಹಾಗಾದ್ರೆ ಯಾವ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ? ರಕ್ಷಕ್ ಇದೆ, ಕ್ಷತ್ರಿಯ, ಜ್ಞಾನಿ ಇದೆ, ಶ್ರವಣ ಅಂತಕ್ಕಂಥ ಶಬ್ದಗಳು ಇದಾವೆ. ಎಸ್. ರಕ್ಷಕದಲ್ಲಿ ಇರ್ತಕ್ಕಂಥ ಸಂಯುಕ್ತಾಕ್ಷರ ಕ್ಷ, ಕ್ಷತ್ರಿಯದಲ್ಲಿ ಇರ್ತಕ್ಕಂಥದ್ದು ಕ್ಷ, ಜ್ಞಾನಿದಲ್ಲಿರ್ತಕ್ಕಂಥದ್ದು ಜ್ಞ, ಶ್ರವಣದಲ್ಲಿರ್ತಕ್ಕಂಥದ್ದು ಶ್ರ. ಈ ತರನಾಗಿ ತಾವೇನ್ ಮಾಡಬೇಕು ಆ ಶಬ್ದಗಳನ್ನ ಬರೆದು ಸಂಯುಕ್ತಾಕ್ಷರಗಳ ಗುರುತನ್ನ ಸಹಿತ ತಾವೇನ್ ಮಾಡಬೇಕು ಮಾಡಿದ್ದೆ ಆದ್ರೆ ಆ ಶಬ್ದದಲ್ಲಿ ಸಂಯುಕ್ತಾಕ್ಷರ ಎಲ್ಲಿ ಅದು ಅನ್ನೋತನ್ನ ತಾವುಗಳು ಕೂಡ ಏನ್ ಮಾಡ್ತೀರಿ ಸರಿಯಾಗಿ ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತೀರಿ. ಎಸ್. ಸೊ ನಾನು ಬರ್ದಿರ್ತಕ್ಕಂಥದ್ದು ಕ್ಷಮ ಅಂತ ಇದೆ. ಸೊ ಕ್ಷಮಾದಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಕ್ಷ. ವಿಜ್ಞಾನ ಇದೆ. ಸೊ ಇಲ್ಲಿರ್ತಕ್ಕಂಥದ್ದು ಜ್ಞ ಅಂತಕ್ಕಂಥದ್ದು ಸಂಯುಕ್ತಾಕ್ಷರ. ಪತ್ರ ಇದೆ, ಇದು ತ್ರ ಇದೆ. ಶ್ರಮಿಕ ಅಂತಕ್ಕಂಥದ್ರಲ್ಲಿ ಶ್ರ ಅಂತಕ್ಕಂಥದ್ದು ಸಂಯುಕ್ತಾಕ್ಷರ. ತಂತ್ರಜ್ಞಾನ ಅಂತಕ್ಕಂಥದ್ದಿದೆ, ಇಲ್ಲಿ ತ್ರನೂ ಇದೆ, ಆಮೇಲೆ ಜ್ಞಾನೂ ಇದೆ. ಭಕ್ಷಕ್ ಅಂತ ಇದೆ. ಸೊ ಭಕ್ಷಕ್ ಶಬ್ದದಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಕ್ಷ. ಆಶ್ರಿತ ಅಂತಕ್ಕಂಥದ್ದಿದೆ, ಆಶ್ರಿತದಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಶ್ರ. ಕ್ಷಣ ಇದೆ, ಕ್ಷಣದಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಕ್ಷ ಬಂದ್ಬಿಟ್ಟು. ಕಡೆಗೆ ರಾಕ್ಷಸ ಅಂತಕ್ಕಂಥದ್ದಿದೆ. ಸೊ ರಾಕ್ಷಸ ಪದದಲ್ಲಿರ್ತಕ್ಕಂಥದ್ದು ಕ್ಷ. ಮಿತ್ರ ಇದೆ. ಸೊ ಮಿತ್ರದಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ತ್ರ ಅಂತ ಇದೆ. ಸೊ ಇಷ್ಟು ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸಂಯುಕ್ತಾಕ್ಷರದ ಅನ್ಯ ಶಬ್ದಗಳನ್ನ ಅಂದ್ರೆ ಬೇರೆ ಶಬ್ದಗಳನ್ನ ತಾವೇನ್ ಮಾಡ್ಬೇಕಿತ್ತು ಬರಿಬೇಕಿತ್ತು. ಇಷ್ಟು ಅಭ್ಯಾಸ 1.9 ಇತ್ತು. ಇನ್ನ ಮೂಲ್ಯಾಂಕನ ಗತಿವಿಧಿಗೆ ಹೋಗೋಣ. ಮೂಲ್ಯಾಂಕನ ಗತಿವಿಧಿ ಅಂತಂದ್ರೆ ಮೌಲ್ಯಮಾಪನದ ಚಟುವಟಿಕೆಗಳು. ಸೊ ತಮ್ಗೆ ಏನ್ ಮಾಡಿದ್ದಾರೆ ಇಲ್ಲಿಯವರೆಗೆ ಏನೊಂದು ಕಲಿವಿನ ಪ್ರತಿಫಲ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳಾಯ್ತು. ಇನ್ನ ಈ ಕಲಿಕಾ ಸಾಮರ್ಥ್ಯಗಳು ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ತಾವೇನು ದೃಢೀಕರಣ ಆಗಿದಾವೆ ಅನ್ನೋದನ್ನ ಶಿಕ್ಷಕರು ಏನ್ ಮಾಡ್ತಾರೆ ಕೆಲವೊಂದಿಷ್ಟು ಪ್ರಶ್ನೆಗಳ ಮೂಲಕ ಅದನ್ನ ಓರಿಗೆ ಹಚ್ತಾರೆ. ಸೊ ಫಸ್ಟ್ ಆಗಿರ್ತಕ್ಕಂಥದ್ದು ನಮೂನೆಗೆ ಅನುಸಾರ 2 ಅಕ್ಷರ ವಾಲೆ ಸರಳ ಶಬ್ದ ಲಿಖಿಯೇ. ಸೊ ತಮ್ಗೆ ಏನ್ ಮಾಡಿದ್ದಾರೆ ಇಲ್ಲಿ 2 ಉದಾಹರಣೆಗಳನ್ನು ಕೊಟ್ಟಿದ್ರು, ಜಲ್ ಮತ್ತು ಫಲ್ ಅಂತಕ್ಕಂಥದ್ದು. ಇದೇ ತರನಾಗಿರ್ತಕ್ಕಂಥದ್ದು
ದೋ ಅಕ್ಷರ ವಾಲೆ ಅಂದ್ರೆ ಎರಡೇ ಅಕ್ಷರದ ಶಬ್ದ ಇರಬೇಕು. ಅವು ಹೇಗಿರ್ಬೇಕಪ್ಪ ಅಂತಂದ್ರೆ ಸರಳವಾಗಿರ್ತಕ್ಕಂಥ ಶಬ್ದ ಇರಬೇಕು. ಅದನ್ನ ನಾವು ಇನ್ನೊಂದು ಹೆಸರು ಹೇಳ್ತೀವಿ ಅಂತಂದ್ರೆ ಬಿನಾ ಮಾತ್ರ ವಾಲೆ ಶಬ್ದ ಅಂತ ಕರಿತೀವಿ. ಅಂದ್ರೆ ಒತ್ತಕ್ಷರ ರಹಿತ ಶಬ್ದಗಳು ಅಂತ ನಾವು ಅದನ್ನ ಏನ್ ಮಾಡ್ಬೋದು ಹೇಳ್ಬೋದು. ಸೊ ಯಾವ ಬರಿಬಹುದು? ಆಮ್ ಇದೆ, ರಸ್ ಇದೆ, ನೆಕ್ಸ್ಟ್ ನರ್, ಯಮ್, ಮನ್, ಕರ್, ಗನ್, ಜನ್. ಈ ತರನಾಗಿ 10 ಶಬ್ದಗಳನ್ನ ತಮಗೆ ಏನ್ ಮಾಡಿದ್ದಾರೆ. ಸೊ ಮೌಲ್ಯಾಂಕನದ ಚಟುವಟಿಕೆಗಳಲ್ಲಿ ಮೊದಲನೇದಾಗಿ ಎರಡಕ್ಷರದ ಸರಳ ಶಬ್ದಗಳನ್ನ ಕೇಳಿದ್ರು. ಇಷ್ಟು 10 ಪದಗಳನ್ನ ತಾವೇನ್ ಮಾಡ್ಬೇಕಿತ್ತು? ಬರಿಬೇಕಿತ್ತು. ಇಷ್ಟು ಬರೆದ್ರೆ ಸೊ ಮೌಲ್ಯಾಂಕನ ಚಟುವಟಿಕೆಯಲ್ಲಿ ಇರ್ತಕ್ಕಂಥದ್ದು ಮೊದಲ ಒಂದು ಅಭ್ಯಾಸ ಪೂರ್ಣ ಆಯ್ತು. ಇನ್ನ ಎರಡರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ವ್ಯಂಜನಾಕ್ಷರಂಕೋ ಪೂರ್ಣ ಕೀಜಿಯೇ. ಸೊ ಅಲ್ಲಿ ಏನ್ ಮಾಡಿದ್ರು ನಿಮ್ಗೆ ಅಭ್ಯಾಸದಲ್ಲಿ ಕ ಒಂದು ಕೊಟ್ಟಿದ್ರು, ಆಮೇಲೆ ಜ್ಞ ಮತ್ತು ಶ್ರವನ್ನ ಕೊಟ್ಟಿದ್ರು. ಓಕೆ, ಸೊ ಒಳಗಡೆ ಎಲ್ಲ ಏನಾಗಿತ್ತಪ್ಪ ಅಂದ್ರೆ ಖಾಲಿ ಜಾಗ ಇತ್ತು. ಅವುಗಳನ್ನ ತಾವೇನ್ ಮಾಡ್ಬೇಕು? ವ್ಯಂಜನಗಳನ್ನ ಪೂರ್ಣ ಮಾಡ್ಬೇಕಿತ್ತು. ಕ, ಖ, ಗ, ಘ, ङ, ಚ, ಛ, ಜ, ಝ, ङ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಕ್ಷ, ತ್ರ, ಜ್ಞ, ಶ್ರ. ಇಷ್ಟು ವ್ಯಂಜನಾಕ್ಷರಗಳನ್ನ ಹೇಳ್ತಾ ತಾವು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಈ ವ್ಯಂಜನವನ್ನ ಬರೀತಕ್ಕಂಥ ಸಾಮರ್ಥ್ಯ ರೂಢಿಸ್ಕೊಳ್ತೀರಿ. ಜೊತೆಗೆ ಮೌಲ್ಯಮಾಪನದಲ್ಲಿ ಇರ್ತಕ್ಕಂಥ ಎರಡನೇ ಅಭ್ಯಾಸವನ್ನು ಕೂಡ ತಮ್ದು ಏನಾಗ್ತದ? ಪೂರ್ಣ ಆಗ್ತದ. ಆಮೇಲೆ ಇನ್ನು ಮುಂದೆ ನಾನು ಏನ್ ಮಾಡಿದ್ದೀನಿ? ಕೆಲವೊಂದಿಷ್ಟು ಅತಿರಿಕ್ತ ಪ್ರಶ್ನೆ ಅಂದ್ರೆ ಹೆಚ್ಚಿನ ಪ್ರಶ್ನೆಗಳನ್ನ ನಿಮಗಾಗಿ ನಾನು ಕೊಟ್ಟಿದ್ದೀನಿ. ಏನಿತ್ತು ಅಂತಂದ್ರೆ 3 ಅಕ್ಷರ ವಾಲೆ ಸರಳ ಶಬ್ದ. ಎಸ್, ಸೊ ಆಗ್ಲೇ ನೀವು 2 ಅಕ್ಷರದ ಸರಳ ಶಬ್ದ ಬರೆದಿದ್ದೀರಿ. ಇನ್ನು ಮುಂದೆ ಏನ್ ಮಾಡ್ಬೇಕಾಗಿತ್ತು? ಸ್ವಲ್ಪ ಮುಂದೆ ಹೋಗಿ 3 ಅಕ್ಷರದ ಸರಳ ಶಬ್ದಗಳನ್ನ ತಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು. ನಾನು ಉದಾಹರಣೆ ಕೊಟ್ಟಿದ್ದೀನಿ. ನಮಕ್, ಕಮಲ್, ಸರಳ, ಮಗರ್, ನರಂ, ಮಟರ್, ನಕಲ್, ಚಮಕ್, ಭವನ್, ಪದಕ್, ಭಜನ್, ಮಹಲ್, ವಜನ್, ಹವನ್, ಬಚತ್. ಈ ತರನಾಗಿ ತಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇರ್ದಿರ್ತಕ್ಕಂಥ ಸ್ವರ ಮತ್ತು ವ್ಯಂಜನಗಳನ್ನ ಬಳಸಿಕೊಂಡು ಒತ್ತಕ್ಷರ ರಹಿತ ಬಿನಾ ಮಾತ್ರ ವಾಲೆ 3 ಅಕ್ಷರದ ಶಬ್ದಗಳನ್ನ ಬರಿಬೇಕಿತ್ತು. ಇನ್ನು ಇದಕ್ಕಿಂತ ಮುಂದೊಂದು ಚಟುವಟಿಕೆ ಇದೆ. ಎಸ್, ಅದಿತ್ತು 4 ಅಕ್ಷರ ವಾಲೆ ಸರಳ ಶಬ್ದ. ಸೊ ಏನ್ ಮಾಡ್ಬೇಕಾಗಿತ್ತು? 2 ಅಕ್ಷರದ ಬರಿತಕ್ಕಂಥದನ್ನ ಕಲ್ಕೊಂಡಿರಿ, 3 ಅಕ್ಷರದ್ದು ಬರೆದಾಯ್ತು. ಇನ್ನು 4 ಅಕ್ಷರದ ಸರಳ ಶಬ್ದಗಳನ್ನ ತಾವೇನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಿತ್ತು. ಸೊ ಉದಾಹರಣೆಗಿದೆ ಶರ್ಬತ್, ಅದರಕ್, बरगद, अवसर, बचपन, नटखट, गपशप, झटपट, समतल, दशरथ, करतब, हलचल, चमचम, दमकल, गड़बड़. ಈ ಶಬ್ದ ನೋಡಿದ್ರೆ ಅನ್ಸುತ್ತೆ ವಿದ್ಯಾರ್ಥಿಗಳೇ ಸ್ವರ ಮತ್ತು ವ್ಯಂಜನಗಳನ್ನ ಮಾತ್ರ ಬಳಸಿ ಬರೆದಿರ್ತಕ್ಕಂಥ ಶಬ್ದಗಳೇ ಆಗಿದ್ದಾವೆ. ಎಸ್, ಸೊ ಇಲ್ಲಿಗೆ ಸೊ ಪಾಠ ಮುಗೀತು. ಸೊ ತಮಗಿರ್ತಕ್ಕಂಥ ಕಲಿಕಾ ಫಲ सीखने के प्रतिफल ಒಂದನ್ನ ಏನ್ ಮಾಡಿದೀವಿ? ಇಲ್ಲಿಗೆ ಪೂರ್ಣ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳು ಮತ್ತು ಮೌಲ್ಯಮಾಪನದ ಚಟುವಟಿಕೆಗಳ ಸಹಿತ ಉತ್ತರಗಳನ್ನ ಹಾಕಿದ್ದೀವಿ. ಸೊ ಇಲ್ಲಿಗೆ ವಿಡಿಯೋವನ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ